ನಮಸ್ಕಾರ ಎಲ್ರಿಗೂ. ಎಲ್ಲರೂ ಆರಾಮದಿರ ಅಂತ ಅನ್ಕೋಕತ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ನ ಮಾಡ್ತಿದ್ದೀನಿ. ನನ್ನ ಡೈಲಿ ನಿತ್ಯ ಕೆಲಸದ ನಡುವೆಯೂ ಒಂದು ಮನರಂಜನೆಗೋಸ್ಕರ ಒಂದು ಚಿಕ್ಕ ಕಥೆನ ಹೇಳ್ತಾ ಹೋಗ್ತೀನಿ. ಕೇಳಿಬಿಟ್ಟು ಕತೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ನನ್ನ ಚಾನಲ್ನ ಸಬಾಗ್ಬಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊತೀನಿ. ಬನ್ನಿ ಇವಾಗ ಕತೆ ಸ್ಟಾರ್ಟ್ ಮಾಡೋಣ. ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುತ್ಕೊಂಡ್ಬಿಟ್ಟು ಕೇಳೋವಂಥ ಸ್ಟೋರಿ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹೀಗೆ ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ. ಆ ರಾಜನಿಗೆ 5 ಜನ ತಂಗೀರಿದ್ರಂತೆ. ಆ 5 ಜನ ತಂಗೀರಿಗೂ ತಲೆಯಲ್ಲಿ ಹುಳಗಳಾಗಿತ್ತಂತೆ. ಅದು ದಿನನಿತ್ಯ ತಂಗಿಯರಿಗೆ ತುಂಬ ಹಿಂಸೆ ಕೊಡ್ತಿತ್ತಂತೆ. ಆ ಊರಲ್ಲಿರೋ ಜನಕ್ಕಾಗಲಿ, ಅವ್ರ ತಂಗಿಯಂದ್ರಿಗಾಗಲಿ ಅಥವಾ ರಾಜನಿಗಾಗಲಿ ಅದ್ರಿಗೆ ಏನು ಮಾಡಬೇಕು, ಅದ್ರ ಹೆಸರು ಏನು, ಅದ್ರ ಸೊಲ್ಯೂಷನ್ ಏನು ಅಂತ ಗೊತ್ತಿರಲಿಲ್ವಂತೆ. ದಿನನಿತ್ಯ ತಂಗಿಯರು ಹಿಂಸೆ ನೋಡ್ಲಿಕ್ಕಾಗ್ದೇ ರಾಜ ಡಂಗೂರ ಬಾರಿಸಿದಂತೆ ಊರಲ್ಲಿ. ಏನಪ್ಪ ಅಂತಂದರೆ, ನನ್ನ ತಂಗಿಯರ ತಲೆಯಲ್ಲಿ ಹುಳಗಳಾಗಿದೆ, ಇದರ ಹೆಸರು ಏನಂತ ಹೇಳ್ಬಿಟ್ಟು ಇದನ್ನು ಯಾರು ಕ್ಲೀನ್ ಮಾಡ್ತಿರೋ ಅವರಿಗೆ ನಾನು 5 ಜನ ತಂಗಿಯರನ್ನ ಕೊಟ್ಟು ಮದುವೆ ಮಾಡ್ತೀನಿ, ಮತ್ತು ಇನ್ನೊಂದು ನನ್ನ ಅರ್ಧ ರಾಜ್ಯನ ಅವ್ರಿಗೆ ಕೊಡ್ತೀನಿ ಅಂತ ಡಂಗೂರ ಬಾರಿಸಿದಂತೆ. ಈ ಸುದ್ದಿ ತಿಳಿದ್ಬಿಟ್ಟು ಪಕ್ಕದ ಊರಲ್ಲಿ ಒಂದು ರಾಕ್ಷಿ ಇತ್ತಂತೆ. ರಾಕ್ಷಿ ಅಂದರೆ ಹಳ್ಳಿ ಸೈಡಲ್ಲೆಲ್ಲ ನಾವು ದೆವ್ವ ಅಂತ ಕರಿತೀವಿ. ಆ ರಾಕ್ಷಿ ಕೇಳಿಬಿಟ್ಟು ಮನುಷ್ಯರ ರೂಪ ತೊಗೊಂಡ್ಬಿಟ್ಟು ರಾಜನ ಹತ್ರ ಬಂದುಬಿಟ್ಟು, ನಾನು ಹೇಳ್ತೀನಿ, ನಾನು ಬಗೆಹರಿಸ್ತೀನಿ, ಬಟ್ ನೀವು ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ತೀರಾ ಅಂತ ಕೇಳಿದ್ದಂತೆ. ಅದಕ್ಕೆ ನಾನು ಕೊಟ್ಟಿರೋ ಮಾತಿಗೆ ಯಾವತ್ತೂ ತಪ್ಪಲ್ಲ ಅಂತ ಹೇಳಿದಂತೆ. ಅದಕ್ಕೆ ಅದು ಬಂದುಬಿಟ್ಟು, ನಾನೆಲ್ಲ ಬಗೆಹರಿಸ್ತೀನಿ, ನಿಮ್ಮ ತಂಗಿ ಎದ್ರ ತಲೆಯಲ್ಲಿ ಏನಾಗಿದೆ ನಾನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 5 ದಿನ ಅಲ್ಲೇ ರಾಜನ ಹತ್ರ ಉಳ್ಕೊಂಡ್ಬಿಟ್ಟು ಒಂದೊಂದು ದಿನ ಒಬ್ಬರ ತಲೆಯಲ್ಲಿ ಏನನ್ನ ಕ್ಲೀನ್ ಮಾಡಿ ತೆಗೆದಾಕ್ಬಿಟ್ಟು, ಸರಿ ನನ್ನ ಕೆಲಸ ಆಯಿತು, ನೀವು ಹೇಳಿರೋ ಕೆಲಸನ ಮಾಡಿ ಅಂತ ಕೇಳ್ತಂತೆ ರಾಜನಿಗೆ. ರಾಜ ಕೊಟ್ಟಿರೋ ಮಾತಿನಂಗೆ 5 ಜನ ತಂಗಿಯರನ್ನ ಅವನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟು ಆಮೇಲೆ ಅರ್ಧ ರಾಜ ಕೊಟ್ಟಂತೆ. ಅದಕ್ಕೆ ಸರಿ ನಾನು ಹೋಗಿ ಬರ್ತೀನಿ ಅಂತ ಅದು ರಾಕ್ಷಿ 5 ಜನರನ್ನು ಕರ್ಕೊಂಡು ಹೋಗೋಕ್ಕೆ ಹೊರಡ್ತಂತೆ. ಹೊರಡ್ಬಿಟ್ಟು ಒಂದೊಂದು ಊರಿಗೆ ಹೋಗ್ತಾನೆ, ಒಬ್ಬೊಬ್ಬರನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಂತೆ. ಒಂದು ಊರಿಗೆ ಹೋದ ತಕ್ಷಣ ಒಬ್ಬರನ್ನ ತಿನ್ನೋದು, ಒಂದು ಊರಿಗೆ ಹೋದ್ರೆ ಒಬ್ಬರನ್ನ ತಿನ್ನೋದು, ಈ ಥರ ಮಾಡಿಬಿಟ್ಟು 4 ಊರು ದಾಟಿದ ಮೇಲೆ 4 ಜನರನ್ನು ತಂಗಿಯರನ್ನು ತಿಂದುಬಿಡ್ತಂತೆ. ಆಮೇಲೆ ಕೊನೆಯದಾಗಿ ಒಬ್ಬರು ಸುಂದರವಾಗಿದ್ರಂತೆ ರಾಣಿ. ಆ ರಾಣಿನ ಇಟ್ಕೊಂಡ್ಬಿಡ್ತಂತೆ. ಇದನ್ನೆಲ್ಲ ಅವ್ರು ರಾಕ್ಷಿ ತಿಂತಿರೋದು ಒಬ್ಬರು ಅಜ್ಜಿ ನೋಡಿದ್ರಂತೆ. ನೋಡಿಬಿಟ್ಟು ಅವ್ರಿಗೆ ಅಜ್ಜಿಗೆ ಏಜ್ ಆಗಿರೋದ್ರಿಂದ ಅವ್ರ ಅಜ್ಜಿ ಏನೋ ಮಾಡೋಕ್ಕಾಗಲಿಲ್ವಂತೆ, ಸುಮ್ಮನೆ ನೋಡ್ತಾ ಕೂತಿದ್ರಂತೆ. ಅದಕ್ಕೆ ಈ ರಾಕ್ಷಿ ಅದನ್ನು ಸುಂದರವಾಗಿರೋ ರಾಣಿನ ಕರ್ಕೊಂಡು ಹೋಗ್ಬಿಟ್ಟು ಒಂದು ದೊಡ್ಡ ಅರಮನೆ ಇತ್ತಂತೆ, ಯಾರೂ ಇರಲಿಲ್ಲ ಅಕ್ಕಪಕ್ಕ ಜನ ಅಂತ ಅರಮನೆಯಲ್ಲಿ ರಾಣಿನ ಇಟ್ಟುಬಿಡ್ತಂತೆ. ಡೈಲಿ ಪ್ರತಿನಿತ್ಯ ಹೊರಗಡೆ ಹೋಗೋದು, ತನಗೇನು ಬೇಕೋ ಅದನ್ನು ಮನುಷ್ಯರನ್ನಾಗಲಿ ಪ್ರಾಣಿಗಳನ್ನಾಗಲಿ ತಿನ್ನೋದು, ಬರಬೇಕಾದ್ರೆ ರಾಣಿಗೆ ಏನಾದರೂ ತೊಗೊಂಡು ಬರೋದು, ಡೈಲಿ ಪ್ರತಿನಿತ್ಯ ಇದೇ ಆಗ್ತಿತ್ತಂತೆ. ಆಮೇಲೆ ಒಂದಿನ ರಾಣಿ ಪ್ರೆಗ್ನೆಂಟ್ ಆದಾಗ ರಾಕ್ಷಿ ಹೇಳಿದ್ರಂತೆ, ಇಲ್ಲ ನನಗೆ ಈ ಥರ ಪ್ರೆಗ್ನೆಂಟ್ ಆಗಿದೆ, ನನಗೆ ಜೇನುತುಪ್ಪ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ರಾಣಿ ಕೇಳಿದ್ರಂತೆ. ಅದು ರಾಕ್ಷಿ ಸರಿ ನಾನು ತರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮಡಿಕೆಯಲ್ಲಿ ಜೇನುತುಪ್ಪ ತಂದು ಕೊಡಬೇಕಾದ್ರೆ ಹೇಳ್ತಂತೆ ರಾಣಿಗೆ, ನೋಡಿ ರಾಣಿ, ಹೆಣ್ಮಗು ಹುಟ್ಟಿದ್ರೆ ಕೋದು ಪಲ್ಯ ಮಾಡಬೇಕು, ಗಂಡು ಹುಟ್ಟಿದ್ರೆ ಮಾತ್ರ ಇಟ್ಕೋಬೇಕು ಅಂತ ಹೇಳ್ತಂತೆ. ಬಟ್ ರಾಣಿ ಬೇರೆ ಆಪ್ಷನ್ ಇರಲಿಲ್ವಲ್ಲ. ಇಲ್ಲ ಅಂತಂದರೆ ಅದು ಹೇಳಿರೋ ಮಾತು ಕೇಳಲಿಲ್ಲ ಅಂದರೆ ರಾಣಿನೂ ತಿಂದು ಮುಗಿಸತ್ತೆ ಅಂತ ಭಯ ಇತ್ತಂತೆ. ಸರಿ ಆಯ್ತು ರೀ ಅಂತ ರಾಣಿ ಹೇಳಿದ್ರಂತೆ. ಅದಾದಮೇಲೆ ಒಂದಿನ ಅದು ಮೇಯಕ್ಕೆ ಹೋಗಿತ್ತಂತೆ ಹೊರಗಡೆ. ಅದು ಹೊರಗಡೆ ಸುತ್ತಾಡಕ್ಕೆ ಹೋದಾಗ ರಾಣಿ ಹೆಣ್ಮಗುಗೆ ಜನ್ಮ ಕೊಟ್ಟಿದ್ದಾರೆ. ಹೆಣ್ಮಗು ಜನ್ಮ ಕೊಟ್ಟರು, ಇದು ತಿಂದುಬಿಡತ್ತಲ್ಲ, ಅದಕ್ಕೆ ಎದುರ್ಕೊಂಡು ಏನು ಮಾಡಿದ್ರಂತೆ, ಅದನ್ನು ಒಂದು ಕೋಲಿಯಲ್ಲಿ, ದೊಡ್ಡವ್ರ ಮನೆ ಅಲ್ವಾ, ಒಂದು ಕೋಲಿಯಲ್ಲಿ ಹಾಕಿಬಿಟ್ಟು ಒಂದು ಬಾಟ್ಲಿಗೆ ಜೇನುತುಪ್ಪ ಹಾಕ್ಬಿಟ್ಟು ಸಂದಕ್ಕೆ ಪೆಟ್ಟಿಗೆಯಲ್ಲಿ ಆ ಮಗುನ ಮಲಗಿಸ್ಬಿಟ್ಟು ಅದ್ರ ಬಾಯಲ್ಲಿ ಒಂದೊಂದೇ ಜೇನು ಹನಿ ಬೀಳೋ ಥರ ಮಾಡಿದ್ರಂತೆ. ಮಾಡಿಬಿಟ್ಟು ಆ ಥರ ವ್ಯವಸ್ಥೆ ಮಾಡಿದ್ರಂತೆ. ಅಂದರೆ ಅದು ಅಳಬಾರ್ದಲ್ಲ, ಹಸಿದ್ಬಿಟ್ಟು ಜೇನುತುಪ್ಪ ಬಿದ್ದರೆ ಅದು ತಿಂದು ಅಲ್ಲೇ ಮಲ್ಕೊಂಡ್ಬಿಡ್ತಲ್ಲ, ಈ ಥರ ಮಾಡಿಬಿಟ್ಟು ಬಂದ್ರಂತೆ. ಆಮೇಲೆ ರಾಕ್ಷಿ ರಾತ್ರಿ ಮನೆಗೆ ಬಂದಂತೆ. ಕೇಳಿದಂತೆ, ಏನು ಪಾಪು ಆಯಿತು ಅಂತ. ಅದಕ್ಕೆ ಅವರು ರಾಣಿ ಹೇಳಿದ್ರಂತೆ, ಇಲ್ಲ ರೀ, ನೀವು ಹೇಳ್ದಂಗೆ ಅದು ಹೆಣ್ಮಗುನೇ ಆಯಿತು, ಅದಕ್ಕೆ ನಾನು ಕೋದ್ಬಿಟ್ಟು ಪಲ್ಯ ಮಾಡಿದ್ದೀನಿ ಅಂತ ಹೊರಗಡೆ ಇರೋ ಒಂದು ಕಾಗಿನ ಕೋದ್ಬಿಟ್ಟು ಪಲ್ಯ ಮಾಡಿಟ್ಟಿದ್ರಂತೆ. ಅದು ಖುಷಿಯಿಂದ ರಾಕ್ಷಿ ತಿಂದ್ಬಿಟ್ಟು ಸ್ವಲ್ಪ ದಿನ ಹಿಂಗೆ ಆಯ್ತಂತೆ. ಹಿಂಗೆ ಆದಾಗ ಮುಂದೆ ಸುಮಾರು ದಿನಗಳು, ಕೆಲವು ವರ್ಷ ಕಳೆದ ಮೇಲೆ ಮತ್ತೆ ರಾಣಿ ಪ್ರೆಗ್ನೆಂಟ್ ಆದ್ರಂತೆ. ಮತ್ತೆ ರಾಣಿ ಪ್ರೆಗ್ನೆಂಟ್ ಆದಾಗ ಮತ್ತೆ, ಇಲ್ಲ ರೀ, ನಾನು ಮತ್ತೆ ಪ್ರೆಗ್ನೆಂಟ್ ಆಗಿದ್ದೀನಿ, ಮತ್ತೆ ನಂಗೆ ಜೇನುತುಪ್ಪ ಬೇಕು ಅಂತ ರಾಣಿ ಕೇಳಿದ್ರಂತೆ. ಮತ್ತೆ ಸರಿ ಆಯಿತು ತರ್ತೀನಿ ಅಂತ ರಾಕ್ಷಿ ಹೇಳ್ಬಿಟ್ಟು ಹೋಯ್ತಂತೆ. ಹೋಗ್ಬಿಟ್ಟು ಜೇನುತುಪ್ಪ ತೊಗೊಂಬರುವಾಗ ಮತ್ತೆ ಹಂಗೆ ಹೇಳ್ತೈತೆ, ಈ ಸರಿನೂ ನೋಡ್ರಿ ರಾಣಿ, ಹೆಣ್ಣು ಹುಟ್ಟಿದ್ರೆ ಕೋದು ಪಲ್ಯ ಮಾಡಬೇಕು, ಗಂಡು ಹುಟ್ಟಿದ್ರೆ ಮಾತ್ರ ಇಟ್ಕೋಬೇಕು ಅಂತ ಹೇಳಿದಂತೆ. ಸರಿ ಆಯಿತು ರೀ ಅಂತ ಹೇಳಿದ್ರಂತೆ. ಸರಿ ಆಯಿತು ಅಂತ ಇದು ಹೊರಗಡೆ ಹೋಯ್ತೈತೆ. ರಾಣಿ ಮನೇಲಿದ್ರಂತೆ. ತುಂಬ ದಿನ ಆಯ್ತಲ್ವಾ. ಆಮೇಲೆ ಗಂಡು ಪಾಪುನೇ ಆಯ್ತಂತೆ. ಬರೋ ಅಷ್ಟರಲ್ಲಿ ಗಂಡು ಪಾಪು ಆಯ್ತಂತೆ. ಅದು ರಾಕ್ಷಿನೇ ಹುಟ್ಟಿತಂತೆ, ಗಂಡು ಪಾಪು. ಆಮೇಲೆ ಅದು ರಾಕ್ಷಿ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟು, ಓ ಗಂಡು ಹುಟ್ಟಿದೆ, ನನ್ನ ಮಗ ಹುಟ್ಟಿದೆ ಅಂತ ಅದನ್ನು ರಾಣಿ ಹತ್ರ ಬಿಡ್ತಾನೆ ಇರಲಿಲ್ವಂತೆ. ಅದು ತೊಗೊಂಡ್ಬಿಟ್ಟು ಅದು ಮೇಯಕ್ಕೆ ಹೋಗೋದಂತೆ. ಅದು ಸೇಮ್ ಅದು ಅವರಪ್ಪ ದೊಡ್ಡ ರಾಕ್ಷಿ ಹೆಂಗಿತ್ತು ಸೇಮ್ ಹಂಗೆ ಇತ್ತಂತೆ. ಅವ್ರ ಅಪ್ಪನ ಜೊತೆನೇ ಹೋಗೋದಂತೆ. ಜಾಸ್ತಿ ರಾಣಿಗೆ ಇಷ್ಟ ಆಗ್ತಿರ್ಲಿಲ್ವಂತೆ, ರಾಣಿನ ಸೇರ್ತಿರ್ಲಿಲ್ವಂತೆ. ಅದು ಈ ಥರ ಮೇಯಕ್ಕೆ ಹೋಗ್ತಿತ್ತಂತೆ. ಈ ರಾಣಿ ಬಂದುಬಿಟ್ಟು ಆ ಹೆಣ್ಮಗುನ ರಾಕ್ಷಿ ಹೊರಗಡೆ ಹೋದಾಗ ಓದ್ಕೊಳ್ಳೋದು, ಸ್ನಾನ ಮಾಡಿಸೋದು, ಹೊಟ್ಟೆಗೆ ಊಟ ಹಾಕೋದು, ಆಮೇಲೆ ಮತ್ತೆ ಮಲಗಿಸೋದು, ಈ ಥರ ಡೈಲಿ ರೋಟೀನ್ ಇದೇ ಆಗ್ತಿತ್ತಂತೆ. ತುಂಬ ವರ್ಷಗಳಾಗಿತ್ತಲ್ವ ರಾಜ ಅವನಿಗೆ ಕೊಟ್ಟುಬಿಟ್ಟು, ನೋಡೋಣ ತುಂಬ ದಿನ ಆಯಿತು ಬಿಟ್ಟು ನನ್ನ ತಂಗೀರು ಹೋಗ್ಬಿಟ್ಟು, ನನ್ನ ತಂಗೀರು ಯಾಕೋ ನೆನಪಾಗ್ತಿದ್ದಾರೆ, ನೋಡ್ಕೊಂಬರೋಣ ಅಂತ ರಾಜ ಹೋಗ್ತಿದ್ದಂತೆ. ಹೋಗ್ಬೇಕಾದ್ರೆ ಅಜ್ಜಿ ಕೂತಿದ್ರಲ್ಲ ಮಧ್ಯದಲ್ಲಿ, ಅಜ್ಜಿ ಕರೆದು ಹೇಳ್ಬಿಟ್ರತ್ತೆ, ನೋಡಪ್ಪ ನೀನು ದೊಡ್ಡ ರಾಜ ಅಂತ ಕೊಟ್ಟುಬಿಟ್ಟು 5 ಜನನೂ ರಾಕ್ಷಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ಯಾ, ಅದು ರಾಕ್ಷಿನಪ್ಪ, ಅದು ಮನುಷ್ಯ ಅಲ್ಲ. ನಿನ್ನ ತಂಗಿಯರು 4 ಜನನೂ ತಿಂದು ಮುಗಿಸಿದೆ, ಒಬ್ಬಳನ್ನೇ ಕರ್ಕೊಂಡು ಈ ದಿಕ್ಕಿಗೆ ಹೋಗಿದೆ, ಬಟ್ ನೀನು ಹೋದರೆ ನೀನು ಅಲ್ಲಿಂದ ವಾಪಸ್ ಬರಲ್ಲ. ಅದಕ್ಕೆ ನಾನು ಒಂದು 3 ಕಲ್ಲು ಮಂತ್ರಿಸಿ ಕೊಡ್ತೀನಿ ನಿನಗೆ ಅದು ಹೆಲ್ಪ್ ಆಗುತ್ತೆ, ನಿನ್ನ ಕಷ್ಟ ಟೈಮಲ್ಲಿ ಅದನ್ನು ಉಪಯೋಗಿಸು ಅಂತ ಹೇಳ್ಬಿಟ್ಟು ಅಜ್ಜಿ ಒಂದು 3 ಹಳ್ಳನ್ನು ರಾಜನ ಕೈ ಕೊಟ್ರಂತೆ. ರಾಜ ಕುದುರೆ ತೊಗೊಂಡ್ಬಿಟ್ಟು ಹೋದಂತೆ. ಹೋಗುವಷ್ಟರಲ್ಲಿ ತಂಗಿ ಓಡ್ ಬಂದು ಅಪ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ.
ನಾನು ನೀನು ಈ ಥರ ಮಾಡಿದೆ ಎಲ್ಲ ಹಾಕಂದ್ರೂ ತಿಂತು, ನಾನು ಲಾಸ್ಟಿಗೆ ಉಳ್ಕೊಂಡಿದ್ದೀನಿ, ನನಗೂ ತುಂಬ ಭಯ ಆಗ್ತಿದೆ ಅಣ್ಣ, ನಾನು ಕರ್ಕೊಂಡು ಹೋಗ್ಬಿಡು, ಮತ್ತು ನನಗೊಂದು ಏನು ಪಾಪ ಆಗಿದೆ, ಈ ಥರ ಕೋದ್ಬಿಟ್ಟು ಪಲ್ಯ ಮಾಡಂತ ಹೇಳಿತು, ನಾನು ಕಾಗೆ ಕೋದ್ಬಿಟ್ಟು ಪಲ್ಯ ಮಾಡಿಕೊಟ್ಟಿದ್ದೀನಿ, ಅವ್ನಿಗೆ ಯಾವುದೇ ಡೌಟ್ ಬಂದಿಲ್ಲ, ಬಟ್ ಗಂಡು ಒಂದು ಹುಟ್ಟಿದೆ, ಅದನ್ನು ಕರ್ಕೊಂಡು ಮೇಯಕ್ಕೆ ಹೋಗಿದೆ ಇವಾಗ ಅಂತ ಹೇಳಿದ್ರಂತೆ. ಸರಿ ನಮ್ಮ ನೀನು ರೆಡಿ ಆಗು ಅಂತ ಹೇಳಿದಂತೆ. ರೆಡಿ ಆಗೋಷ್ಟರಲ್ಲಿ ಇಲ್ಲ ಅಣ್ಣ ನಾವು ಎಲ್ಲೇ ಹೋದರೂ ಅದು ಬಿಡಲ್ಲ ನಮ್ಮನ್ನು ಅಂತ ತಂಗಿ ಹೇಳಿದ್ರಂತೆ. ಅದಕ್ಕೆ ಅಣ್ಣ ತಂಗಿ ಕೂತ್ಕೊಂಡ್ಬಿಟ್ಟು ಏನೋ ಒಂದು ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು 2 ಸಾರಿ ಪ್ರೆಗ್ನೆಂಟ್ ಇದ್ದಾಗ ರಾಕ್ಷಿ ಅವಳಿಗೆ ಜೇನುತುಪ್ಪ ತಂದು ಕೊಟ್ಟಿತ್ತಲ್ವಾ, ಆ ಜೇನುತುಪ್ಪನೆಲ್ಲ ಇಡೀ ಅರಮನೆಗೆಲ್ಲ ಹಚ್ಚಿದ್ರಂತೆ, ಸವರಿದ್ರಂತೆ, ಒಳಗಡೆ ಹೊರಗಡೆ ಸವರಿದ್ರಂತೆ. ಸವರಿದಾದ್ಮೇಲೆ ಅಮ್ಮ ನೀನು ಅದು ಮಗುನ ಎತ್ಕೊ ಅಂತ ಹೇಳಿದ್ನಂತೆ. ಆ ತಂಗಿ ಬಂದುಬಿಟ್ಟು ಹೆಣ್ಮಗುನ ಎತ್ಕೊಂಡ್ಬಿಟ್ರಂತೆ. ಆಮೇಲೆ ಇನ್ನೊಂದು ಕಾಗಿನ ಹೊರಗಡೆಯಿಂದ ತಂದುಬಿಟ್ಟು ಒಲೆ ಹೊಚ್ಚಿ ಅದ್ರ ಮೇಲೆ ಒಂದು ಹಂಚಿಟ್ರಂತೆ. ಹಂಚಿಟ್ರು ಕಾಗಿನ ಕೋಲ್ಬಿಟ್ಟು ಮೇಲ್ಗಡೆ ಕಟ್ಟಿದ್ರಂತೆ. ಅದು ಒಂದೇ ಹನಿ ರಕ್ತ ತವೆಯಲ್ಲಿ ಹಂಚಿನ ಮೇಲೆ ಬಿದ್ದರೂ ಅದು ಚುಸ್ ಅಂತ ಸೌಂಡ್ ಬರ್ತಿತ್ತು. ಆ ಥರ ಮಾಡಿದರು. ಮಾಡಿಬಿಟ್ಟು ಕುದುರೆ ಮೇಲೆ ಅಣ್ಣ ತಂಗಿ ಆ ಪಾಪನ ಕರ್ಕೊಂಡು ಹೊರಟಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ರಾಕ್ಷಿ ಮತ್ತು ರಾಕ್ಷಿ ಮಗ ಮನೆಗೆ ಬಂದರು. ಮನೆಗೆ ಬಂದಾದಮೇಲೆ ಅದು ಬೀಗ ಹಾಕಿತ್ತಲ್ವ, ಬೀಗಲ ತಟ್ಟಿ ಯಾರೂ ಇಲ್ಲ ಅಂತಿದ್ರಂತೆ. ಅದು ಬಾಗಿಲಿಗೆ ಕಿವಿ ಕೊಟ್ಟು ಕೇಳಿದಂತೆ, ಸಣ್ಣ ಅದು ರಾಕ್ಷಿ ಇತ್ತಲ್ಲ ಅದ್ರ ಮಗ, ಅದು ಕೇಳ್ತಂತೆ, ಪಾಪ ಒಳಗಡೆ ಚುಸ್ ಅಂತ ಏನೋ ಸೌಂಡ್ ಬರ್ತಿದೆ ಅಂತ ಹೇಳಿದ್ರಂತೆ. ಅದಕ್ಕೆ ಮತ್ತೆ ದೊಡ್ಡ ರಾಕ್ಷಿ ಬಂದುಬಿಟ್ಟು ಕಿವಿ ಹಚ್ಚಿ ಕೇಳಿದಾಗ ಮತ್ತೆ ಚುಸ್ ಅಂತ ಸೌಂಡ್ ಬಂತಂತೆ. ನನ್ನ ಹೆಂಡತಿ ನನಗೋಸ್ಕರ ಬೋಂಡ ಮಾಡ್ತಿದ್ದಾಳೆ, ಜಂಗಮರು ಅಂತ ಮನೆಯೆಲ್ಲ ಸುತ್ತಾಕಿದ್ರಂತೆ. ಮತ್ತೆ ಬಂದುಬಿಟ್ಟು ಮತ್ತೆ ಬಾಗಿಲ ತಟ್ಟಿ ಮತ್ತೆ ಕಿವಿ ಹಚ್ಚಿ ಕೇಳಿದಾಗ ಮತ್ತೆ ಚುಸ್ ಅಂತ ಸೌಂಡ್ ಬಂತಂತೆ. ನನ್ನ ಹೆಂಡತಿ ನನಗೋಸ್ಕರ ಪಲಾವ್ ಮಾಡತ್ತಿದ್ದಾಳೆ, ಜಂಗಮರು ಅಂತ ಮತ್ತೊಂದು ಸರಿ ಸುತ್ತಾಕಿದ್ರಂತೆ. ಮತ್ತೆ 2ನೇ ಸೌಂಡ್ ಸುತ್ತಾಕ್ಬಿಟ್ಟು ಮತ್ತೆ ನಿಂತ್ರಂತೆ. ಮತ್ತೆ ಚುಸ್ ಅಂತ ಸೌಂಡ್ ಬರ್ತತೆ. ನನ್ನ ಹೆಂಡತಿ ನನಗೋಸ್ಕರ ಜಿಲೇಬಿ ಮಾಡ್ತಿದ್ದಾಳೆ, ಜಂಗಮರು ಅಂತ 3 ಸರಿ ಸುತ್ತಾಕ್ತಂತೆ. ಇದೇ ಥರ ಒಂದು 5 ಅವ್ರಿಗೆ ಏನೇನು ಇಷ್ಟನೋ 5 ಸರಿ ಸುತ್ತಾಕ್ಬಿಟ್ಟು ಆಮೇಲೆ ಬಾಗಿಲ ಹತ್ರ ಜೋರಾಗಿ ತಳಕ್ಕೆ ನೋಡಿದ್ರಂತೆ. ಕೈ ಜಾರ್ತಂತೆ, ಯಾಕಂದರೆ ಎಲ್ಲ ಕಡೆಯೂ ಜೇನುತುಪ್ಪ ಸವರಿರ್ತಾರಲ್ಲ ಅವರು, ಹಿಂಗಾಗಿ ಕೈ ಜಾರ್ತಂತೆ. ಆಮೇಲೆ ದೊಡ್ಡ ರಾಕ್ಷಿಗೆ ಡೌಟ್ ಬಂದು ಏನಿದು ಈ ಥರ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಮಾಳ್ಗೆನ ಏರ್ಬಿಟ್ಟು ಮೇಲ್ಗಡೆ ಹತ್ತಾದರೂ ನೋಡೋಣ ಒಳಗಡೆ ಇದಾರ ಇಲ್ವಾ ಅಂತ ಏರಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅದು ಜಾರತ್ತೆ, ಜೇನುತುಪ್ಪ ಹಚ್ಚಿ ಹೋಗಿದ್ರಲ್ಲ ಅವರು, ಜಾರ್ತಾ ಏರ್ತಾ ಬೀಳ್ತಾ ಒಬ್ಬರ ಮೇಲೆ ಒಬ್ಬರು ಬೀಳ್ತಾ ಏರ್ತಾ ಹೇಳ್ಬಿಟ್ಟು ಕೊನೆಗೆ ಮಾಳ್ಗಿ ಮೇಲೆ ಏರಿದ್ರಂತೆ. ಮಾಳ್ಗಿ ಮೇಲೆ ಏರಿಬಿಟ್ಟಿದಾಗ ಒಳಗಡೆಯಿಂದ ಹಂಚು ಅದ್ರ ಮೇಲೆ ಕಾಗೆ ರಕ್ತ ಬೀಳೋದು ನೋಡಿಬಿಟ್ಟು ಶಾಕ್ ಆಗಿ ಗಾಬರಿಯಾಗಿ ಎಲ್ಲಿ ಹೋಗಿದ್ದಾರೆ ಏನು ಮಾಡಿದ್ದಾರೆ ಅಂತ ಹೇಳುವಷ್ಟರಲ್ಲಿ ಸಣ್ಣ ರಾಕ್ಷಿ ಇತ್ತಲ್ವ ಅವನ ಮಗ, ಆ ಮಗುಗೆ ದೂರಿಂದ ಕಾಣ್ತಂತೆ ಅವ್ರು ಕುದುರೆ ಮೇಲೆ ಹೋಗೋದು. ಅಪ್ಪ ಅಮ್ಮ ನೋಡು ಯಾರ್ದೋ ಕುದುರೆ ಮೇಲೆ ಯಾರ ಜೊತೆಗೂ ಹೋಗ್ತಿದ್ದಾರೆ ಅಂತ ತೋರಿಸ್ತಂತೆ. ಅದಕ್ಕೆ ದೂರದಲ್ಲಿ ನಿಂತ್ಕೊಂಡು ರಾಕ್ಷಿ ನೋಡಿದಾಗ ಗೊತ್ತಾಯ್ತಂತೆ ರಾಜ ಅವನಿಗೆ ಗುರುತು ಸಿಕ್ಕಿದ್ದಾನೆ. ಗುರುತು ಸಿಕ್ಬಿಟ್ಟು ಓ ಈ ಥರ ಮಾಡ್ತಿದೆಯಾ, ಹೋಗ್ತಿದ್ದಾಳೆ ಇವಳು ಅಂದ್ಬಿಟ್ಟು ಮಾಳಿಗೆ ಮೇಲಿಂದ ಡೈರೆಕ್ಟ್ ಅವ್ರು ಎಲ್ಲಿ ಕುದುರೆ ಮೇಲೆ ಹೋಗ್ತಿದ್ದಾರೋ ಅಲ್ಲೇ ಜಿಗಿದ್ರಂತೆ ಇಬ್ಬರು. ಸಣ್ಣ ರಾಕ್ಷಿನ ಭುಜದ ಮೇಲೆ ಹೊತ್ಕೊಂಡ್ಬಿಟ್ಟು ಅಲ್ಲೇ ಜಿಗಿತಂತೆ. ಆಮೇಲೆ ಅವ್ರು ಹಿಂದೆ ತಿರುಗಿ ನೋಡಿದಾಗ ಅಣ್ಣ ಅದು ಬಂತು ನಮ್ಮನ್ನು ಬಿಡಲ್ಲ ಅಂತ ಹೇಳಿದಾಗ ಅಮ್ಮ ಎದುರ್ಕೋಬೇಡ ನಾನು ಇದ್ದೀನಿ ಅಂತ ರಾಜ ಹೇಳ್ಬಿಟ್ಟು ಒಂದು ಕೈಯಲ್ಲಿ ಇದನ್ನು ತಗೋ, ಇದನ್ನು ದೇವ್ರ ಹೆಸರಲ್ಲಿ ನೆನಪಿಸ್ಕೊಂಡು ಈ ಒಂದು ಹರಳನ ಉಗಿ ಏನಾಗಲ್ಲ ಅಂತ ಹೇಳಿದಂತೆ. ದೇವ್ರ ಹೆಸರಲ್ಲಿ ಜಪ ಮಾಡಿಕೊಂಡು ಆ ಹಳ್ಳ ಉಗಿದಂತೆ. ಅದು ದೊಡ್ಡ ಗುಡ್ಡ ಆಗ್ಬಿಡ್ತಂತೆ. ಆ ಗುಡ್ಡ ಎಲ್ಲ ದಾಟ್ಕೊಂಡ್ಬಿಟ್ಟು ಬರಬೇಕಾದ್ರೆ ಇದು ತುಂಬ ಮತ್ತೆ ಕುದುರೆ ಮೇಲಿರೋರು ತುಂಬ ರಾಜ ಮತ್ತು ರಾಜನ ತಂಗಿ ತುಂಬ ದೂರ ಹೋದ್ರಂತೆ. ಆಮೇಲೆ ಇದು ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಕುದುರೆ ಕಾಲಿಗೆ ಬಾಯಿ ಆಗ್ತಂತೆ. ಕುದುರೆ ಕಾಯಿಗೆ ಬಾಕಿ ಅನ್ನ ಕುದುರೆನೇ ತಿಂದ್ಬಿಡುತ್ತೆ, ಇನ್ನು ನಾವು ಮುಗಿದು ನಮ್ಮ ಕತೆ ಅಂತ ಹೇಳೋಷ್ಟರಲ್ಲಿ ಅಮ್ಮ ಇದು 2ನೇ ಹಳ್ಳ, ಇದನ್ನು ದೇವ್ರ ಹೆಸರಲ್ಲಿ ನೆನಪಿಸ್ಕೊಂಡು ಮತ್ತೆ ಇದನ್ನು ತೊಗೊಂಡು ಇದನ್ನು ಒಗಿ ಅಂತ ಹೇಳಿದಾಗ 2ನೇದು ಹಳ್ಳ ತೊಗೊಂಡ್ಬಿಟ್ಟು ಮತ್ತೆ ಇದನ್ನು ಮಾಡ್ಕೊಂಡ್ಬಿಟ್ಟು ಮತ್ತೆ ದೇವ್ರ ಹೆಸರಲ್ಲಿ ಒಗದಂತೆ ಅವ್ರ ತಂಗಿ. ಒಗೆದಾಗ ದೊಡ್ಡ ಮುಳ್ಳಿರೋ ಜಾಲಿ, ಗುಡ್ಡ, ಗಾಡು, ಕಲ್ಲು ಇದೆಲ್ಲ ಆಯ್ತಂತೆ. ಇದೆಲ್ಲ ಆದಾಗ ಇದನ್ನೆಲ್ಲ ದಾಟ್ಕೊಂಡ್ಬರೋಷ್ಟರಲ್ಲಿ ಮತ್ತೆ ಇವರು ಸ್ವಲ್ಪ ಮುಂದೆ ಹೋಗಿದ್ದಾರೆ. ಮತ್ತೆ 3ನೇದಕ್ಕೆ ರಾಜನಿಗೆ ತಿನ್ನಕ್ಕಿದ್ದು ರಾಕ್ಷಿ ಬಾಯಿ ಆಗ್ತಂತೆ. ಆಮೇಲೆ ಅನ್ನ ಮುಗಿತು ನಮ್ಮ ಕತೆ ಅಂದಾಗ ಅಮ್ಮ ಇದು ಕೊನೆಯದು ಏನಾಗುತ್ತೋ ಆಗಲಿ ಇದನ್ನು ಒಗೆದ್ಬಿಡು ಅಂತ ರಾಜ ಹೇಳಿದಾಗ 3ನೇದು ಒಗದ್ರಂತೆ ದೊಡ್ಡ ಸಮುದ್ರ ಆಗ್ಬಿಡ್ತಂತೆ. ಆ ಸಮುದ್ರ ತೇಲಿ ಬರುವಷ್ಟರಲ್ಲಿ ರಾಕ್ಷಿ ಕೈ ಸೋತ್ಬಿಟ್ಟು ಅದೇ ಸಮುದ್ರದಲ್ಲಿ ತೇಲ್ಕೊಂಡು ಕೊಚ್ಕೊಂಡು ಹೋಗ್ಬಿಡ್ತಂತೆ. ರಾಜ ಮತ್ತು ರಾಜನ ತಂಗಿ ಖುಷಿಯಿಂದ ತಮ್ಮ ಅರಮನೆಗೆ ತಮ್ಮ ಊರಿಗೆ ಬಂದು ಪ್ರಾಣ ಉಳಿಸ್ತಾರೆ.